ಇವತ್ತು ನನ್ನ ಮುಂದೆ ವಿವೋದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ವಿ ಸೀರೀಸ್ನ ವಿವೋ V29 Pro ಸ್ಮಾರ್ಟ್ಫೋನ್ ಇದೆ. ವಿವೋದು ವಿ ಸೀರೀಸ್ ಅಂದ ತಕ್ಷಣ ನಮ್ಮೆಲ್ಲರ ಮೈಂಡಿಗೆ ಕ್ಯಾಮ್ರಾ ನೆನಪಿಗೆ ಬರುತ್ತೆ, ಕ್ಯಾಮ್ರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಅಂತ. ನಾನಿವತ್ತು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಸ್ಮಾರ್ಟ್ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ 35ರಿಂದ 40,000 ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು ಅಂತ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆದರೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಬೆಂಕಿ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ, ಲುಕ್ಕು ಕೂಡ ಚೆನ್ನಾಗಿರೋ ಥರ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಅಂತ ಅನ್ನಬಹುದು. ನಂತರ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಕ್ರೇಜಿ ವಿಷಯ, 80 ವ್ಯಾಟ್ ಅಂತ ಅಂದರೆ. ಮತ್ತು USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಲುಕ್ ಮಾತ್ರ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಕಲರ್ ಏನು ನೋಡ್ತಾ ಇದ್ದೀರಾ, ಇದು ಹಿಮಾಲಯನ್ ಬ್ಲೂ ಅಂತ ಆಯಿತಾ. ನಮ್ಮ ದೇಶದ ಹಿಮಾಲಯನ್ ಪರ್ವತಗಳಿಗೆ ಏನಿದೆ ಆ ಥರ ಒಂದು ಲುಕ್ಕು ನಿಮಗೆ ಸಿಗ್ತಾ ಇದೆ. ಸ್ವಲ್ಪ ಒಂಥರ ನೀವು ಲೈಟಲ್ಲಿ ಹಿಂಗೆ ಇಟ್ಕೊಂಡು ನೋಡಿದ್ರೆ ಬೆಟ್ಟದ ಒಂದು ಆಕಾರ ನಿಮಗೆ ಈ ಫೋನ್ನ ಹಿಂದ್ಗಡೆ ನೋಡೋಕ್ಕೆ ಸಿಗುತ್ತೆ. ಅದಕ್ಕೇ ಹಿಮಾಲಯನ್ ಬ್ಲೂ ಅಂತ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಬ್ಯಾಕ್ ಆಯಿತಾ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಕೂಡ ಆಗೋಲ್ಲ. ತೋರಿಸ್ತಾ ಇದ್ದೀನಿ, ಚಾಕುನಲ್ಲೇ ಸ್ಕ್ರ್ಯಾಚ್ ಮಾಡಿಬಿಟ್ಟು ಸ್ಕ್ರ್ಯಾಚ್ ಆಗೋಲ್ಲ ಆಯಿತಾ. ಒಳ್ಳೆ ವಿಷಯ. ಮತ್ತು ಸ್ಮಡ್ಜಸ್ ಕೂಡ ಆ್ಯಕ್ಚುಲಿ ಕಾಣ್ತಾ ಇಲ್ಲ ಆಯಿತಾ. ಗ್ಲಾಸಿ ಬ್ಯಾಕ್ ಆಗಿದ್ರೂ ಕೂಡ ಈ ಕಲರ್ನಲ್ಲಿ ನಮಗೆ ಸ್ಮಡ್ಜಸ್ ಎದ್ದು ಕಾಣಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಬೋದು. ಫ್ರಂಟಲ್ಲಿ ನಮಗೆ ಕರ್ರು ಡಿಸ್ಪ್ಲೇ ಸಿಗ್ತಾ ಇದೆ. ಅವರೇ ಸ್ಕ್ರೀನ್ ಗಾರ್ಡನ್ನು ಮುಂಚೆನೇ ಹಾಕಿದರೆ. ಪಂಚೋಲ್ ಕ್ಯಾಮ್ರಾ ಬೇಸ್ ಎಲ್ಲ ತುಂಬ ಕಡಿಮೆ ಇರುವಂಥದ್ದು. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಫ್ರಂಟಿಂದ. ಹೆವಿ ತಿನ್ನಕ್ಕೆ ಕೂಡ ಇದೆ. ಕೇವಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಸೂಪರ್ ವಿಷಯ. ಮತ್ತು ಹೆವಿ ಲೈಟ್ ವೆಯ್ಟ್ ಕೂಡ ಇದೆ. ಕೇವಲ 188 ಗ್ರಾಮ್ ವೆಯ್ಟ್ ಇರುವಂಥದ್ದು. ಈ ಫೋನ್ನ ಫ್ರೇಮ್ ಅಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್ ಆಬ್ವಿಯಸ್ಲಿ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಜೊತೆಗೆ ಆರಾ ಲೈಟ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಆರಾ ಲೈಟಿಂದು ಟೆಂಪ್ರೇಚರ್ನ ಕೂಡ ಬೇಕಾದ್ರೆ ನಾವು ಚೇಂಜ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಕಲರು, ಆ ಫ್ಲ್ಯಾಶ್ ಲೈಟಿಂಗ್ ಕಲರ್ ಟೆಂಪ್ರೇಚರ್ ನಾವು ಚೇಂಜ್ ಮಾಡ್ಬೋದು. ಸೂಪರ್ ಫೀಚರ್ ಕೊಟ್ಟಿದ್ದಾರೆ ಆಯಿತಾ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನಲ್ಲಿ USB Type-C ಪೋರ್ಟ್ ಸಿಗ್ತಾ ಇದೆ ಮತ್ತು ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, ಬಟ್ ಎಲ್ಲ ಓವರಾಲ್ ನೋಡೋದಕ್ಕೆ ಹೋದರೆ ಚೆನ್ನಾಗಿದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 10 ಬಿಟ್ ಡಿಸ್ಪ್ಲೇ. HDR10+ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಚೆನ್ನಾಗಿದೆ, ಹೆವಿ ಬ್ರೈಟ್ ಆಗಿದೆ. ವಿಂಗಲ್ ತುಂಬ ಚೆನ್ನಾಗಿದೆ, ತುಂಬ ವಿವಿಡ್ ಆಗಿದೆ. ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು, ಜೊತೆಗೆ 12 GB ರ್ಯಾಮು, 256 GB ಸ್ಟೋರೇಜು. ಯಾವುದೇ 128 GB ವೇರಿಯಂಟ್ ಇಲ್ಲ. ಸೊ SD ಕಾರ್ಡ್ ಕೊಟ್ಟಿಲ್ಲ ಅಲ್ವಾ, ಸೊ ಅದೇ ಕಾರಣಕ್ಕೆ ಸ್ಟೋರೇಜನ್ನು ಮಿನಿಮಮ್ಮೇ 256 GB ಮಾಡಿದ್ದಾರೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿದೆ. UFS 3.1 ಸ್ಟೋರೇಜು. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ ಕೇಸ್ ಅದು 35ರಿಂದ 40,000 ರೂಪಾಯಿ ಒಳಗೆ ಲಾಂಚ್ ಆದರೆ ಸೊ ಕಾಂಪ್ರಮೈಸ್ ಆಗಿಲ್ಲ ಒಂದು ಲೆವೆಲ್ಗೆ. ಸೂಪರ್ ಟಾಪ್ ನಾಚ್ ಅಂತ ಹೇಳಬಹುದು. ಇನ್ನು ಈ ಫೋನಲ್ಲಿ ನಮಗೆ ಒಂದು ಲೆವೆಲ್ಗೆ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8200 5G ಪ್ರೊಸೆಸರ್ ಇದೆ. ಒಂದು ಲೆವೆಲಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 888ಕ್ಕೆ ಈಕ್ವಲೆಂಟ್ ಆಗುವಂಥ ಪ್ರೊಸೆಸರ್ ಅಂತ ಅನ್ಬೋದು ಒಂಥರ ನೋಡೋದಕ್ಕೆ ಹೋದರೆ. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 9,08,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು BGMIನ ಚೆಕ್ ಮಾಡ್ದಂಗೆ ಲಿಟ್ರಲಿ HDRನಲ್ಲೂ ಎಕ್ಸ್ಟ್ರೀಮ್ ಪ್ಲೇ ಆಗುತ್ತೆ ಆಯಿತಾ. ಅಲ್ಟ್ರಾ HD ಕೂಡ ಇದೆ, ಅಲ್ಟ್ರಾ HDಯಲ್ಲೂ ಪ್ಲೇ ಮಾಡ್ಬೋದು. ಅದು UHDಯಲ್ಲಿ ನಿಮಗೆ ಅಲ್ಟ್ರಾ HDಯಲ್ಲಿ ಅಲ್ಟ್ರಾದಲ್ಲಿ ಪ್ಲೇ ಆಗುತ್ತೆ.
ಅದರಲ್ಲಿ ಸ್ವಲ್ಪ ನಿಮಗೆ ಸ್ಲೋ ಅಂತ ಅನ್ನಿಸ್ಬೋದು, ಬಟ್ ನಿಮಗೆ ಫುಲ್ಲು HDRನಲ್ಲಿ ಎಕ್ಸ್ಟ್ರೀಮಲ್ಲಿ ಹೆವಿ ಅಂದರೆ ಹೆವಿ ಸ್ಮೂತಾಗಿ ಪ್ಲೇ ಆಗುತ್ತೆ. ಗೇಮಿಂಗ್ ಆಡೋದಕ್ಕೆ ತೊಂದರೆನೇ ಇಲ್ಲ, ತುಂಬ ಸ್ಮೂತಾಗಿ BGMI ಆಡ್ಬೋದು. ಯಾವುದೇ ಗೇಮ್ ಬೇಕಾದರೂ ಹೆವಿ ಸ್ಮೂತಾಗಿ ಆಡ್ಬೋದು, ಮತ್ತು ಯಾವ ಅಪ್ಲಿಕೇಶನ್ ಬೇಕಾದರೂ ಆರಾಮಾಗಿ ರನ್ ಮಾಡ್ಬೋದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಸೊ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಬೆಸ್ಟ್ ಗುರು ಅಂತ ಅನ್ನಲ್ಲ, ಆಯಿತಾ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸಿಗುತ್ತೆ ನಿಮಗೆ, ಬಟ್ ಈ ಬೆಲೆಗೆ ಅಂಥ ಕೆಟ್ಟ ಪ್ರೊಸೆಸರ್ ಕೂಡ ಅಲ್ಲ, ಚೆನ್ನಾಗಿದೆ ಪ್ರೊಸೆಸರು. ಇನ್ನು ಡೈರೆಕ್ಟಾಗಿ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡ್ತೀನಿ. ಹೇಳಿದ್ನಲ್ಲ, ವಿವೋದು V ಸೀರೀಸ್ ಅಂದರೆ ನಮ್ಮೆಲ್ಲರ ಮನಸ್ಸಿಗೆ ಫಸ್ಟ್ ಬರುವಂಥದ್ದೇ ಕ್ಯಾಮ್ರಾ. ಈ ಒಂದು ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸಾರ್ ಬಂದ್ಬಿಟ್ಟು 50MP 1.8 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಸೋನಿ IMX 766 ಸೆನ್ಸಾರ್ನ ಹೊಂದಿರುವಂಥ ಮೇಯ್ನ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ, ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾಗೂ ಬೇಕಾದರೆ ನೀವು ಕಂಪೇರ್ ಮಾಡ್ಬೋದು. ಅಷ್ಟು ಒಳ್ಳೆ ಕ್ವಾಲಿಟಿಯ ಫೋಟೋನ ಇದು ಡೇ ಲೈಟಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಲೋ ಲೈಟಲ್ಲೂ ಕೂಡ ಒಂದು ಲೆವೆಲ್ಲಿಗೆ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ನೈಟ್ ಮೋಡ್ ಇದೆ, ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ಇದು ತೆಗೆಯುತ್ತೆ, ಜೊತೆಗೆ ಆರಾ ಲೈಟ್ಸ್ ಕೂಡ ಇದೆ, ಆಯಿತಾ. ನೀವೇನಾದ್ರು ಪೋರ್ಟ್ರೇಟ್ ಶಾಟನ್ನು ತೆಗಿತಾ ಇದ್ದೀರಾ ಅಂತ ಅಂದರೆ ಲೋ ಲೈಟಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಶಾರ್ಟ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಪೋರ್ಟ್ರೇಟಲ್ಲಿ ತೆಗೆದಿರುವಂಥದ್ದು, ಕೆಲವೊಂದು ಆರಾ ಲೈಟಲ್ಲೂ ಕೂಡ ತೆಗೆದಿರುವಂಥ. ಆರಾ ಲೈಟ್ ಅಂದರೆ ಹೇಳಿದ್ರೆ ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಳುತ್ತೆ, ಅದು ಡಿಫ್ರೆಂಟ್ ಟೆಂಪ್ರೇಚರ್, ಡಿಫ್ರೆಂಟ್ ಸ್ಕಿನ್ ಟೋನ್ ನಿಮಗೆ ಸಿಗುತ್ತೆ, ಆಯಿತಾ. ಹೆವಿ ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು ಈ ಒಂದು ಫೀಚರ್ನ ಕೊಟ್ಟರು. ರಿಂಗ್ ಲೈಟ್ ರೀತಿ ಕೆಲಸವನ್ನು ಮಾಡುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ರಿಂಗ್ ಲೈಟಲ್ಲಿ ನಾವು ಟೆಂಪ್ರೇಚರ್ ಜಾಸ್ತಿ ಚೇಂಜ್ ಮಾಡ್ಕೋತೀವಲ್ಲ, ಸೊ ಆ ರೀತಿ ಈ ಒಂದು ಆರಾ ಲೈಟ್ ಕೆಲಸವನ್ನು ಮಾಡುತ್ತೆ. ಹೆವಿ ಒಳ್ಳೆ ಫೋಟೋ ತೆಗೆಯುತ್ತೆ ಅಂತ ಅನ್ನಿಸ್ತು ಈ ಮೈನ್ ಸೆನ್ಸಾರ್. ಅದನ್ನು ಬಿಟ್ಟರೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಆಯಿತಾ. ಸೊ ಇದು ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಒಂದು ಲೆವೆಲಿಗೆ ಓಕೆ ಅಂತೀನಿ, ಬೆಂಕಿನಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಪೋರ್ಟ್ರೇಟ್ ಲೆನ್ಸನ್ನು ಕೊಟ್ಟಿದ್ದಾರೆ, ಆಯಿತಾ. 12 MP ಸೋನಿ IMX 663 ನಿಮಗೆ 2x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಒಂದು ಪೋರ್ಟ್ರೇಟ್ ಲೆನ್ಸು. ಇದರಲ್ಲೂ ಕೂಡ ಕೆಲವೊಂದು ಪೋರ್ಟ್ರೇಟ್ ಶಾಟನ್ನು ತೆಗೆದ ಲಿಟ್ರಲಿ ಸಕ್ಕತ್ತಾಗಿ ಬರುತ್ತೆ ಕ್ಲಾರಿಟಿ ಮಾತ್ರ ಪೋರ್ಟ್ರೇಟಿಂದು, ಆಯಿತಾ. ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ನಂಗೆ ಅನ್ನಿಸ್ದಂಗೆ ಒಂದು ಸಪ್ರೇಟ್ ಪೋರ್ಟ್ರೇಟ್ ಲೆನ್ಸನ್ನು ಈ V ಸೀರೀಸಲ್ಲಿ ಹಾಕಿದ್ದಾರೆ ಅಂತ ಕಾಣುತ್ತೆ. ಇದಕ್ಕಿಂತ ಮುಂಚೆ 2x ಆಪ್ಟಿಕಲ್ ಝೂಮ್ ಇರಲಿಲ್ಲ, ಆಯಿತಾ, ಯಾವ ಫೋನಲ್ಲೂ ಕೂಡ. ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಪೋರ್ಟ್ರೇಟ್ ಮೋಡ್ಗೆ ಹೋದ್ರಿ ಅಂದರೆ ಆಟೋಮೆಟಿಕ್ ಆಗೋದು 2xಗೆ ಸ್ವಿಚ್ ಆಗುತ್ತೆ. ಬೇಕಾದ್ರೆ 1xಗೂ ಕೂಡ ನೀವು ಹಾಕೊಬೋದು, ಆಟೋಮೆಟಿಕ್ 2xಗೆ ಸ್ವಿಚ್ ಆಗುತ್ತೆ. ಬೆಂಕಿ ಪೋರ್ಟ್ರೇಟ್ ಶಾಟ್ ಅಂತ ತೆಗೆಯುತ್ತೆ. ಹಿಂಗಡೆಲ್ಲ ಕೆಲವೊಂದು ಕಲರ್ಫುಲ್ ಲೈಟನ್ನು ಹಾಕ್ಬಿಟ್ಟು ನಾನು ಕೆಲವೊಂದು ಶಾರ್ಟ್ಸನ್ನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ, ಆಯಿತಾ, ತುಂಬ ಸಖತ್ತಾಗಿ ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಈ ಪೋರ್ಟ್ರಲ್ಲೂ ಕೂಡ ಬೇಕಾದ್ರೆ ನೀವು ಆರಾ ಲೈಟನ್ನು ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಲೈಟಿಂಗ್ ಎಫೆಕ್ಟು, ಸ್ಕಿನ್ ಟೋನ್ಸ್ ನಿಮಗೆ ಈ ಒಂದು ಫೀಚರಲ್ಲಿ ಸಿಗುತ್ತೆ. ಓವರಾಲ್ ಕ್ಯಾಮ್ರಾ ಮಾತ್ರ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಜೊತೆಗೆ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಆಸ್ಟ್ರೋ ಮೋಡ್ ಇದೆ ಇದರಲ್ಲಿ, ನಿಮಗೆ ಸೂಪರ್ ಮೂನ್ ಮೋಡನ್ನು ಕೂಡ ನೀವು ಶೂಟ್ ಮಾಡ್ಬೋದು. ಆಸ್ಟ್ರೋ ಮೋಡಲ್ಲಿ ನೀವು ತೆಗೆದ್ರಿ ಅಂತ ಅಂದರೆ ಏನಾಗುತ್ತೆ, ನಕ್ಷತ್ರಗಳೆಲ್ಲ ಎದ್ದು ಕಾಣೋ ರೀತಿ ಬರುತ್ತೆ. ಪ್ರೋ ಮೋಡ್ ಕೂಡ ಇದೆ, ಡ್ಯುಯಲ್ ವ್ಯೂ ಅಂದರೆ ನೀವು ಫ್ರಂಟು ಬ್ಯಾಕ್ ಎರಡನ್ನೂ ಕೂಡ ನೀವು ಒಂದೇ ಸಲ ಶೂಟ್ ಮಾಡ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಫೀಚರ್ಸ್ಗಳೆಲ್ಲ ಇದೆ. ಚೆನ್ನಾಗಿದೆ ಕ್ಯಾಮ್ರಾ ಅಪ್ಲಿಕೇಶನ್ನು. ಜೊತೆಗೆ ವಿಡಿಯೋಗ್ರಫಿ ಕೂಡ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಫ್ರಂಟ್ ಕ್ಯಾಮ್ರಾ ವೀಡಿಯೋ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಆಯಿತಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವ್ಲಾಗರ್ಸ್ಗಳಿಗೆ ನನಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗ್ಬೋದು. ಫ್ರಂಟ್ ಕ್ಯಾಮ್ರಾ ಕೂಡ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆವಿ ವೈಡ್ ಆಗಿದೆ, ಆಯಿತಾ. ನಾರ್ಮಲ್ ನೀವು ಫೋಟೋನೂ ಅಷ್ಟೇ ನೀವು ನೋಡೋದಕ್ಕೆ ಹೋದರೆ ಹೆವಿ ಅಂದರೆ ಹೆವಿ ವೈಡ್ ಆಗಿದೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಎಷ್ಟು ವೈಡ್ ಬರುತ್ತೆ ಅಂತ ಅಂದರೆ ವ್ಲಾಗರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಬ್ಯಾಕ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ವೀಡಿಯೋದು, ಅದು ಕೂಡ 4K 60 FPS. ಎರಡು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾ ಸ್ಯಾಂಪಲ್ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಹೆವಿ ವೈಡ್ ಆಗಿದೆ, ಆಯಿತಾ. ವೀಡಿಯೋದಲ್ಲೂ ವೈಡ್ ಆಗಿದೆ, ನಾರ್ಮಲ್ ಫೋಟೋಸು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆವಿ ವೈಡ್ ಆಗಿದೆ, ತುಂಬ ವೈಡ್ ಶಾಟ್. ನೀವು ಹಿಂಗೆ ಇಟ್ಕೊಂಡ್ರೆ ಸಾಕು, ಫುಲ್ಲು ಜಾಸ್ತಿ ಕವರ್ ಆಗಿದೆ. ಸೆಲ್ಫಿ ತೊಗೋತಾ ಇದ್ದೀರಾ ಅಂತ ಅಂದರೆ ನಿಮ್ಮದು ಎಷ್ಟೋ ಜನ ಗ್ರೂಪ್ ಇದ್ದಾರೆ ಅಂದ್ಕೊಡಿ, ಎಲ್ಲರೂ ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲರೂ ಕೂಡ ಕವರ್ ಮಾಡುತ್ತೆ. ಕ್ಲಾರಿಟಿ ಕೂಡ ಫ್ರಂಟ್ ಕ್ಯಾಮ್ರಾದು ತುಂಬ ಚೆನ್ನಾಗಿದೆ. ಲಿಟ್ರಲಿ 50 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 50 MP ಫ್ರಂಟ್ ಕ್ಯಾಮ್ರಾ. ಸೊ ಇಂಪ್ರೆಸಿವ್ ವಿಷಯ. ಅದರಿಂದನೇ ಫ್ರಂಟ್ ಕ್ಯಾಮ್ರಾ ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಫ್ರಂಟ್ ಕ್ಯಾಮ್ರಾ ನನಗಂತೂ ಹೆವಿ ಒನ್ ಆಫ್ ದ ಬೆಸ್ಟ್ ಫ್ರಂಟ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ನೀವು ಅನ್ಬೋದು. ಆಬ್ವಿಯಸ್ಲಿ ವಿವೋದವರು ತುಂಬ ಪ್ರಿಯಾರಿಟಿಯನ್ನು ಫ್ರಂಟ್ ಕ್ಯಾಮ್ರಾ ಕೊಡ್ತಾರೆ. ಏನಕ್ಕೆ ಅಂದರೆ ಹುಡುಗಿರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ರೀತಿ ಅವ್ರು ಹೆಂಗಿದ್ರು ಅದಕ್ಕಿಂತ ಚೆನ್ನಾಗಿ ಕಾಣಬೇಕಲ್ವಾ.
ಅದನ್ನು ಫ್ರಂಟ್ ಕ್ಯಾಮ್ರಾ ಸಖತ್ತಾಗಿದೆ. ಫ್ರಂಟ್ ಕ್ಯಾಮ್ರಾಗೂ ಡಿಫ್ರೆಂಟ್ ಎಫೆಕ್ಟ್ಸು, ಡಿಫ್ರೆಂಟ್ ಮೋಡ್ಸ್ಗಳೆಲ್ಲ ಇದೆ. ಅದರಲ್ಲೂ ಬೇಕಾದ್ರೆ ನೀವು ಫೋಟೋಸನ್ನು ತೆಗಿಬೋದು. ಓವರಾಲ್ ಕ್ಯಾಮ್ರಾ ಮಾತ್ರ ಬೆಂಕಿ ಇದೆ, ಸಖತ್ತಾಗಿ ತೆಗಿತಾರೆ, ಚೆನ್ನಾಗಿ ಆಪ್ಟಿಮೈಸೇಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡೂ ಕೂಡ ತುಂಬ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಎರಡೂ ಕೂಡ ನಾನು ನಿಮಗೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಹೆವಿ ಫಾಸ್ಟ್ ಆಗಿದೆ ಆಯಿತಾ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಆಬ್ವಿಯಸ್ಲಿ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಫೋನಲ್ಲಿ 4600 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಓಕೆ, ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಈ ಫೋನನ್ನು ಚಾರ್ಜ್ ಮಾಡುತ್ತೆ. ನೀವು ಹಿಂಗೆ ಬರೋಷ್ಟರಲ್ಲಿ ಚಾರ್ಜ್ ಆಗಿರುತ್ತೆ ಆಯಿತಾ. ನಂಗೆ ಅನ್ನಿಸ್ತಂಗೆ ಒಂದು 35-40 ನಿಮಿಷದಲ್ಲಿ ಫುಲ್ ಚಾರ್ಜ್ 35 ನಿಮಿಷದಲ್ಲಿ ನಂಗೆ ಅನ್ನಿಸ್ತಂಗೆ ಫುಲ್ ಚಾರ್ಜ್ ಆಗುತ್ತೆ ಈ ಸ್ಮಾರ್ಟ್ಫೋನು ಈ ಒಂದು ಚಾರ್ಜರ್ ಮುಖಾಂತರ. ಇನ್ನು ಇದರಲ್ಲಿ ನಮಗೆ ಮೋನೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗು ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಆದರೆ ಮೋನೋ ಸ್ಟೀರಿಯೋ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜ್ಗೆ. ಅದೊಂದು ನನಗೆ ಸ್ವಲ್ಪ ಬೇಜಾರು ಮಾಡ್ತು. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ, ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS ಆಯಿತಾ. ಇದೊಂದು ರೀತಿ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ತುಂಬ ಸ್ಮೂತಾಗಿದೆ. ಆದರೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಬಟ್ ಅದೊಂದು ಬೇಜಾರು, ಕೆಲವೊಂದು ಬೇಡದಿರೋಂಥದ್ದು ಇದೆ. ಈ ಹಾಟ್ ಗೇಮ್ಸ್, ಹಾಟ್ ಆ್ಯಪ್ಸ್ ಇದನ್ನೆಲ್ಲ ನೀವು ಬೇಕಾದ್ರೆ ಡಿಸೇಬಲ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು. ಒಟ್ಟಿಗೆ ಸ್ಮೂತಾಗಿದೆ. ವಿವೋದವ್ರು ರಂಗನಸ್ನಾಗ ಒಂದು 2 ವರ್ಷ ಆರಾಮಾಗಿದ್ದಕ್ಕೆ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ಕೊಡ್ತಾರೆ ಆಯಿತಾ. ಆ್ಯಂಡ್ರಾಯ್ಡ್ 15-16 ಬರ್ಬೋದು ನಂಗೆ ಅನ್ನಿಸ್ತಂಗೆ. ಇದಕ್ಕೆ ಒಟ್ಟು ಯಾವುದೇ ಕ್ಲಾರಿಟಿಯನ್ನು ಅವ್ರು ಕೊಟ್ಟಿಲ್ಲ. ಸೆಕ್ಯೂರಿಟಿ ಪ್ಯಾಚಸ್ ಒಂದು 3-4 ವರ್ಷನಾದರೂ 3 ವರ್ಷ ಕೊಡ್ಬೋದು ನಂಗೆ ಅನ್ನಿಸ್ತಂಗೆ ಆಯಿತಾ. OS ಎಕ್ಸ್ಪೀರಿಯನ್ಸ್ ಒಂದು ಚೆನ್ನಾಗಿದೆ. ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗುತ್ತೆ ನಿಮಗೆಲ್ಲ, ಚೆನ್ನಾಗಿದೆ. ಇನ್ನು ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6E ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಬ್ಲೂಟೂತ್ 5.3 ಕೂಡ ಇದೆ. ಮತ್ತು ಈ ಫೋನ್ನ 2 ಸಿಮ್ಗಳಲ್ಲಿ ನಿಮಗೆ 5G ಸಪೋರ್ಟ್ ಆಗುತ್ತೆ. ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಕ್ಯಾರಿ ಅಗ್ರಿಗೇಷನ್ ಇರುವಂಥದ್ದು, ಅವಶ್ಯಕತೆ ಇರುವಂತೆಲ್ಲ ಬೇಸಿಕ್ ಸೆನ್ಸರ್ಸನ್ನು ಈ ಒಂದು ಫೋನಲ್ಲಿ ಆ್ಯಡ್ ಮಾಡಿದ್ದಾರೆ ಆಯಿತಾ. ಸೊ ಇದಿಷ್ಟು ಈ ಫೋನಿನ ಕೆಲವೊಂದು ಮೇನ್ ಫೀಚರ್ಸ್. ಒಂದು ಥರ ಕಂಪ್ಲೀಟ್ ಫೋನು, ಎಲ್ಲದರಲ್ಲೂ 100ಕ್ಕೆ ಒಂಥರ ತುಂಬದ ಕೊಡ ಅಂತೀವಲ್ವ, ಆ ಥರ ಇದೆ ಆಯಿತಾ. ಕೊಡ ತುಂಬಲ್ಲ ಇದು, ಸ್ವಲ್ಪ ಜಾಗ ಬಿಡುತ್ತೆ. ಎಲ್ಲ ಸೂಪರಾಗಿದೆ. ಬಟ್ ಯಾವ ಕೊಡನೂ ತುಂಬಲ್ಲ ಆಯಿತಾ, ಆ ಥರ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮೆಟಾಲಿಕ್ ಫ್ರೇಮ್ ಕೊಡ್ಬೋದಾಗಿತ್ತು. ಡಿಸ್ಪ್ಲೇ ಬೆಂಕಿ ಇದೆ, LTPO ಕೊಡ್ಬೋದಾಗಿತ್ತು. ಮತ್ತು ರ್ಯಾಮು ಸ್ಟೋರೇಜು ಬೆಂಕಿ ಇದೆ ಆಯಿತಾ. UFS 3.1, LPDDR5, 5X ಮತ್ತು 4 ಕೂಡ ಕೊಡ್ಬೋದಾಗಿ, UFS 4.0 ಕೂಡ ಕೊಡ್ಬೋದಾಗಿತ್ತು. ಆ ರೀತಿ ಆಯಿತಾ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಕ್ಯಾಮ್ರಾ ಒಂದು ಸಾಕಾಗಿದೆ. ಕ್ಯಾಮ್ರಾ ನನಗೆ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಅಂತ ಅನಿಸಿಲ್ಲ ಈ ಪ್ರೈಸ್ ರೇಂಜಿಗೆ. ಮತ್ತು ಪ್ರೊಸೆಸರ್ ಆಬ್ವಿಯಸ್ಲಿ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು. ಈ ಬೆಲೆಗೆ ಇದಕ್ಕಿಂತ ಚೆನ್ನಾಗಿರುವಂಥದ್ದು ಕೂಡ ಸಿಗುತ್ತೆ ನಿಮಗೆ. ಸೊ ಆ ರೀತಿ ಕೂಡ ತುಂಬಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಒಟ್ಟಿಗೆಲ್ಲ ಕೂಡ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಮುಂಚೆ ವಿವೋ V ಸೀರೀಸಲ್ಲಿ ಕ್ಯಾಮ್ರಾ ಮಾತ್ರ ಚೆನ್ನಾಗಿರೋದು, ಉಳಿದಿದ್ದೆಲ್ಲ ಸ್ವಲ್ಪ ಕಡಿಮೆ ಕೊಡೋರು. ಈಗ ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ಕೊಡೋಣ ಸ್ವಲ್ಪ ಕಡಿಮೆ ಇಟ್ಟರು ಕೂಡ ಒಂದು ಲೆವೆಲಿಗೆ ಮೇಲಿಡ್ತಾ ಇದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ನೋಡಿ. ವಿವೋ ಬ್ರ್ಯಾಂಡಿಗೆ ಒಂದು ಒಳ್ಳೆಯ ಕ್ಯಾಮ್ರಾ ಬೇಕು ಅಂತ ತೊಗೊಬೋದು. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇನ್ನೂ ಟಾಪ್ ಬೇಕು ಅಂತ ಅಂದರೆ ಅಲ್ಲ. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಚೆನ್ನಾಗಿದೆ, ಬೆಲೆ ಸ್ವಲ್ಪ ಕಡಿಮೆಗೆ ಲಾಂಚ್ ಆದರೆ ಇನ್ನೂ ಬೆಂಕಿ ಇರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.